ನೇತಾಜಿ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿಜ್ಞಾನ, ಕಲಾ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಅದ್ದೂರಿಯಾಗಿ ಸ್ವಾಗತ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಹಂಪಯ್ಯ ನಾಯಕ ಅವರು, ವಿದ್ಯಾರ್ಥಿಗಳು ತಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಹೊಂದಿ ಶಿಸ್ತು ಮತ್ತು ನಿರಂತರ ಅಭ್ಯಾಸದ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದು ಕಿವಿಮಾತು ಹೇಳುವುದರ ಜೊತೆಗೆ ಇಂದಿನ ಅಧ್ಯಯನವೇ ನಾಳಿನ ಉಜ್ವಲ ಭವಿಷ್ಯವನ್ನು ರೂಪಿಸುತ್ತದೆ ಎಂದರು. ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ಕೆ ವಿನಯ ಮಾತನಾಡಿ, ಕಳೆದ 4 ವರ್ಷಗಳಿಂದ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಯಲ್ಲೇ ಅತ್ಯುತ್ತಮ ಫಲಿತಾಂಶ ದಾಖಲಿಸಿರುವುದಾಗಿ ತಿಳಿಸಿ, ಇದೇ ಸಾಧನೆಯನ್ನ ವಿಜ್ಞಾನ ವಿಭಾಗದಲ್ಲೂ ಮುಂದುವರಿಸಲು ವಿದ್ಯಾರ್ಥಿಗಳ ಮತ್ತು ಪೋಷಕರ ಸಹಕಾರ ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು, ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಈರಪ್ಪ ದದ್ದಲ್, ಮಾನ್ವಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಉತ್ತಮವಾಗಿ ಫಲಿತಾಂಶ ತಂದು ಈ ಶಾಲೆಯ ಹೆಸರು ತರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ಈ ವಿಶಿಷ್ಟವಾದಂಥ ಒಂದು ರೀತಿಯಲ್ಲಿ ಇಂಥ ಒಂದು ಶಾಲೆ ಈ ಎತ್ತರಕ್ಕೆ ಬೆಳೆದಂದರೆ ಈಗಾಗಲೇ ನಮ್ಮ ನರಸಿಂಹ ಸಾಹೇಬರು ಮಾತಾಡಿದರು. ಅವರು 21 ವಿದ್ಯಾರ್ಥಿಗಳ ಮುಖಾಂತರ ಈ ಶಾಲೆ ಪ್ರಾರಂಭವಾಗಿ ಇವತ್ತೊಂದು ದಿವಸ 13 ಚಿಲ್ಲರ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾರಂದರೆ ಅವರ ಒಂದು ನರಸಿಂಹ ಸಾಹೇಬರು, ವಿಜಯಲಕ್ಷ್ಮಿಯವರ ಒಂದು ಕಷ್ಟದ ಫಲಾಂತರ ಹೇಳಬೇಕಾಗ್ತದೆ. ನೋಡೋರು ಮಾತ್ರ ವಿದ್ಯಾಸಂಸ್ಥೆ ಭಾಳ ಚಲೋದಂತ ನಾವು ಅಂತೀವಿ. Along with that, for commerce and arts students also, we are running the college from 9 to 4. I repeat, we are running the college from 9 to 4. Commerce ಮತ್ತು ಆರ್ಟ್ಸ್ ಮಾಡೋರ್ಗೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ನಾಟ್ ಜಸ್ಟ್ ಸಿಲೆಬಸ್, we are also providing the coaching for the competitive exam like FDA, SDA, PSI, KS, village accountant and many more. And I proudly say that this is the only college that provides such training in Manvi. As an administrator of Science PU College and Netaji PU College, and as a doctor by myself, I strongly believe that education is a strong power which changes lives. Education changes families. Education changes generations. That is the power of education. High school biಟ್ಟು ಯಾವ ಹೈಸ್ಕೂಲ್ ಕೂಡ 7 ವರ್ಷ 100% ರಿಸಲ್ಟ್ ಅನ್ನು ಕೊಟ್ಟಿಲ್ಲ. ಲಾಸ್ಟ್ ಇಯರ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ 120 ವಿದ್ಯಾರ್ಥಿಗಳು, ನಿಮ್ಮ ಹಿಂದ್ಗಡೆ ಫ್ಲೆಕ್ಸ್ ಇದೆಯಲ್ಲ, ಆ 120 ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳು. ಅಂತ ಒಂದು ಒಳ್ಳೆಯ ಶಿಕ್ಷಕರು ಇದ್ದಾರೆ ಅನ್ನೋ ಕಾರಣಕ್ಕೆ ಆ ರಿಸಲ್ಟ್ ಆಗಿದೆ. ಅದೇ ರೀತಿ ನಮ್ಮ ನಿರೀಕ್ಷೆ ಕೂಡ ಇತ್ತು, PUC ಕೆಲಸ ಮಾಡಬೇಕು. ಕಳೆದ 3 ವರ್ಷಗಳಿಂದ ನಮ್ಮ PUC ಲೆಕ್ಚರ್ಸ್ ಕೂಡ ಅದೇ ರೀತಿಯ ರಿಸಲ್ಟ್ ಅನ್ನು ಕೊಡ್ತಿದ್ದಾರೆ. ಸತತವಾಗಿ ಕಾಮರ್ಸಲ್ಲಿ 100% ರಿಸಲ್ಟ್ ಆಗಿದೆ. ಆರ್ಟ್ಸ್ ಕೂಡ ಒಳ್ಳೆ ರಿಸಲ್ಟ್ ಆಗಿದೆ. ತಾಲೂಕಾ ಹೈಯೆಸ್ಟ್, ತಾಲೂಕಾ ಸೆಕೆಂಡ್ ಹೈಯೆಸ್ಟ್ ನಮ್ಮ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಕೊಟ್ಟಿದ್ದೀವಿ. ಇವತ್ತು ನಿಮ್ಮ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ. ಲಾಸ್ಟ್ ಇಯರ್ ಟಾಪರ್ಸ್ ವಿದ್ಯಾರ್ಥಿಗಳಿಗೆ, ಲಾಸ್ಟ್ ಇಯರ್ ತಾಲೂಕಾ ಹೈಯೆಸ್ಟ್ ಮಾಡಿದಂಥ ನಮ್ಮ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು.